ಬೇರುಗಳ ಅಭಿವೃದ್ಧಿ ಯಾವ ರೀತಿ ಇದೆ? ಚೆನ್ನಾಗಿದೆ. ಬೇರೆ ಮತ್ತೆ ಜಾಗ ಇಲ್ದಾಗ ಮತ್ತೆ ಉಲ್ಟಾ ಮೇಲೆ ಹೇಳ್ತಾ ಇದೆ. ಅಲ್ಲಿ ಮಣ್ಣಿಲ್ಲದಕ್ಕೆ ಗಾಳಿಗೆ ಒಣಗ್ತಾ ಇದೆ, ಅದೆಲ್ಲ ಪೂರ್ತಿ ಡ್ರೈ ಆಗ್ತಾ ಇದೆ. ಸಸಿಗಳನ್ನ ಎಕ್ಸ್ಟ್ರಾ ಇಲ್ಲಿ ಸಸಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸಸಿ ಎಕ್ಸ್ಟ್ರಾ ತಗೊಂಬಂದು ಉಳಿದಿರೋಂಥ ಸಸಿ ಇದು. ಮತ್ತೆ ಎರಡನೇ ಸರಿ ನೀರು ಹಾಯಿಸುವಾಗ 30 ಲೀಟರ್ಗೆ 1 ಎಕರೆಗೆ ಇದು 1 ಲೀಟರ್ನ 30 ಲೀಟರಲ್ಲಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ಪ್ರೇನ ಮಾಡ್ತಾರೆ. ಸ್ಪ್ರೇ ಮಾಡಿದ್ದ ನಂತರ 24 ಅಂದರೆ 1 ದಿವಸ 2 ದಿವಸ ನಂತರ ಇವರು ಭೂಮಿಗೆ ನಡ್ತಾರೆ. ಮೊದಲಿಗೆ ಪ್ರಿಪ್ರೇಷನ್ ಆಗಬೇಕಾಗಿರೋದು ಇಲ್ಲಿ ನೋಡಿ. ಇವರು ಸುಮಾರು ಇಲ್ಲಿ ಉಳಿದಿರೋದು ಇದು ಏನೋ ನಾಟಿ ಮಾಡಿ ಉಳಿದಿರುವಂಥ ಸಸಿ ಇದು. ಸುಮಾರು 15 ದಿವಸ ಆಗಿದೆ ಇದಕ್ಕೆ ಬೀಜೋಪಚಾರ ಮಾಡಿ, ಅಂದರೆ ಅಜೋಸ್ಪರ್ಮಿಯಂ ಅನ್ನೋ ಬ್ಯಾಕ್ಟೀರಿಯಾನ ಇಲ್ಲಿ ಸ್ಪ್ರೇ ಮಾಡಿ ಇವರು 15 ದಿವಸ ಆಗಿದೆ. ಬೇರುಗಳು ಇಲ್ಲಿ ಹೆಚ್ಚಿಗೆ ಆಗಿ ಇಲ್ಲಿ ಮೇಲೆ ಬರ್ತಾ ಇದೆ ನೋಡಿ, ಮೇಲೆ ಬರ್ತಾ ಇದೆ, ಮೇಲೆ ಡ್ರೈ ಆಗಿದೆ, ಬಂದು ಎಲ್ಲ ಡ್ರೈ ಆಗಿದೆ. ಅಲ್ಲಿ ಏನಾದರೂ ಮಣ್ಣಿನ ಒಂದು ಅಂಶ ಬೇಕು, ಅದಕ್ಕೆ ಡ್ರೈ ಆಗಿದೆ. ನೋಡಿ, ಇದೆ ಅಜೋಸ್ಪರ್ಮಿಯಮ್, ಡಾಕ್ಟರ್ ಸಾಯಿಲ್ ಅಜೋಸ್ಪರ್ಮಿಯಮ್ ಇದು. ಇದನ್ನು ಪಂಪಿಗೆ, ಒಂದು ಪಂಪಿಗೆ ಎಷ್ಟು ಲೀಟ್ರ್ ಸರ್ ಇದು ಪಂಪ್? 16 ಲೀಟ್ರ್. 16 ಲೀಟ್ರ್ ಅಂದರೆ 160 ml. ಸೊ ಇದನ್ನು ಮಿಕ್ಸ್ ಮಾಡ್ಕೊತಾರೆ. ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ಪ್ರೇನ ಮಾಡ್ತಾರೆ. 1 ಎಕರೆ ಬೀಜ ಅಂದರೆ 3000 ಎಷ್ಟು ಕೂತಿದೆ ಈಗ? 3500, 3500 ಆಗಿ ಇವರು ಕೂರಿಸಿದ್ದಾರೆ. 3500 ಅಗಿಗೆ ಸುಮಾರು ಅಂದರೆ 1 ಲೀಟ್ರ್ ಬೇಕಾಗುತ್ತೆ. ಒಂದು ಪಂಪಿಗೆ ಈ ಥರ ಪಂಪು ನೀಟಾಗಿ ವಾಶ್ ಮಾಡಿಕೊಂಡು, ಇಲ್ಲ ಅದಕ್ಕೆ ಸಪ್ರೇಟಾಗಿ ಇವರು ಡಾಕ್ಟರ್ ಸಾಯಿಲು ಸುಮಾರು 2 ವರ್ಷದಿಂದ ಡಾಕ್ಟರ್ ಸಾಯಿಲ್ನ ಬಳಸ್ತಾ ಇರೋದ್ರಿಂದ ಡಾಕ್ಟರ್ ಸಾಯಿಲ್ಗೆ ಇವರು ಒಂದು ಪಂಪನ್ನು ಇಟ್ಬಿಟ್ಟಿದ್ದಾರೆ. ಸೊ ಇದು ಮುನ್ನೆಚ್ಚರಿಕೆ ಕ್ರಮ. ಯಾಕಂದರೆ ಡಾಕ್ಟರ್ ಸಾಯಿಲ್ ಉತ್ಪನ್ನಗಳು ಏನೇ ಬಳಸಲಿ, ನೀವು ಕೆಮಿಕಲ್ ಡ್ರಮ್ ಆಗಲಿ, ಪಂಪ್ ಆಗಲಿ, ಜಗ್ ಆಗಲಿ ಏನು ಬಳಕೆ ಮಾಡಬಾರ್ದು. ಬೇರೆ ಸಪ್ರೇಟಾಗಿ ಅದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಪರ್ಮನೆಂಟಾಗಿ ಇಟ್ಕೊಂಬಿಡಿ. ಯಾಕಂದರೆ ಇದರಲ್ಲಿರುವಂಥ ಸೂಕ್ಷ್ಮಾಣುಜೀವಿಗಳು ಕೆಮಿಕಲ್ ನೀವು ಯೂಸ್ ಮಾಡಿರುವಂಥ ಡ್ರಮ್ಮು, ಪಂಪು ಯೂಸ್ ಮಾಡಿದ್ದೆ ಆದರೆ ಇದು ಸಾಯುತ್ತೆ. ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ಸಾಯುತ್ತೆ, ನಿಮಗೆ ಕೊಟ್ಟರು ಯೂಸ್ಫುಲ್ ಆಗಲ್ಲ. ಇದು ಮುನ್ನೆಚ್ಚರಿಕೆಯಾಗಿ ನೀವು ತೊಗೋಬೇಕಾಗಿರೋದು ಒಂದು ಕ್ರಮ. ಈಗ ನಾಟಿ ಮಾಡಿದ 10 ದಿವಸಕ್ಕೋ 15 ದಿವಸಕ್ಕೋ ಸಸಿಗಳು ಕಂಪ್ಲೇಂಟ್ಸ್ ಬರುತ್ತೆ. ಸೊ ಅಲ್ಲಲ್ಲಿ ಒಣಗೋದು ಮತ್ತು ರೀಪ್ಲಾಂಟೇಷನ್ ಮಾಡೋದು ಅನ್ನೋದು ಇರ್ತದೆ. ಬಟ್ ಇಲ್ಲಿ ಯಾವ ರೀತಿ ಸಸಿ ಒಣಗಿದೆಯಾ ಇಲ್ಲ ಅನ್ನೋದನ್ನು ರೈತರು ಒಂದು ನಮಗೆ ವಿಷಯನ ತಿಳಿಸ್ತಾರೆ. ಸರ್ ನಮಸ್ಕಾರ. ಈಗ ನೀವು ಈ ಒಂದು ಬೀಜೋಪಚಾರ ಮಾಡಿಕೊಂಡು ಸೀಡ್ ಟ್ರೀಟ್ಮೆಂಟ್ ಮಾಡಿಕೊಂಡು ನಾಟಿ ಮಾಡಿದ್ದೀರಾ, 3 ಎಕರೆಗೆ ನಾಟಿ ಮಾಡಿದ್ದೀರಾ ಅಲ್ವಾ? ನಿಮಗೆ 15 ದಿವಸ ಆಗಿದೆ ಸಸಿ ನಾಟಿ ಮಾಡಿ. ಬೇರುಗಳ ಅಭಿವೃದ್ಧಿ ಯಾವ ರೀತಿ ಇದೆ? ಚೆನ್ನಾಗಿದೆ. ಬೇರೆ ಮತ್ತೆ ಜಾಗ ಇಲ್ದಾಗ ಮತ್ತೆ ಉಲ್ಟಾ ಮೇಲೆ ಹೇಳ್ತಾ ಇದೆ. ಅಲ್ಲಿ ಮಣ್ಣಿಲ್ಲದಕ್ಕೆ ಗಾಳಿಗೆ ಒಣಗ್ತಾ ಇದೆ, ಅದೆಲ್ಲ ಪೂರ್ತಿ ಡ್ರೈ ಆಗ್ತಾ ಇದೆ. ಓಕೆ, ನೀವು ನಾಟಿ ಮಾಡಿದಾಗ ಸೊ 15 ದಿವಸ ಆಯ್ತು, ನಿಮ್ಗೆ ಎಲ್ಲಾದ್ರೂ ಸಸಿ ಏನಾದ್ರೂ ಕಂಪ್ಲೇಂಟ್ಸ್ ಏನಾದ್ರು ಕಾಣ್ತಾ? ಒಂದು ಇಲ್ಲ. 3 ಎಕರೆದಾಗ ಒಂದರ ಬರ್ಬೇಕಲ್ಲ, ಒಂದು ಇಲ್ಲ. ಲಾವಣಿ ಎಲ್ಲ ಆಗೈತಿ, ಚಲೋ ಆಗೈತಿ, ಅದೇನಿಲ್ಲ. ಹಾಗಂತ ಇವರು ಸಸಿಗಳನ್ನ ಹೆಚ್ಚಿಗೆ ತಗೊಂಬಂದಿದ್ದಾರೆ. ಇದೇ ಎಕ್ಸ್ಟ್ರಾ ಆಗಿರುವಂಥ ಸಸಿಗಳನ್ನ ಎಕ್ಸ್ಟ್ರಾ ಇಲ್ಲಿ ಸಸಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸಸಿ ಎಕ್ಸ್ಟ್ರಾ ತಗೊಂಬಂದು ಉಳಿದಿರೋವಂಥ ಸಸಿ ಇದು. ಅರ್ಥ ಆಯ್ತಾ? ಅಲ್ಲಿಗೆ ಈ ಡಾಕ್ಟರ್ ಸಾಯಿಲ್ ಸೀಡ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಎನಿ ಬೆಳೆ, ಎನಿ ಕ್ರಾಪ್, ಯಾವುದೇ ಬೆಳೆಗಾಗಲಿ ನಿಮಗೆ ಅಲ್ಲಿ ಬರುವಂಥ ಕಂಪ್ಲೇಂಟ್ಸ್ ಕಡಿಮೆ ಆಗುತ್ತೆ. ಸೊ ಸಾಯೋ ಸಂಖ್ಯೆ ಕಡಿಮೆ ಆಗುತ್ತೆ, ಅಲ್ಲಿ ಖರ್ಚು ಉಳಿತಾಯ ಆಗುತ್ತೆ, ಲೇಬರ್ ಉಳಿತಾಯ ಆಗುತ್ತೆ.